हाय हेलो गुड मॉर्निंग वेलकम बैक टू मೈ ಚಾನೆಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫರೆಂಟ್ ಆದಂತಹ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ದಿನಾಲು ಒಂದೇ ತರ ಸ್ನ್ಯಾಕ್ಸ್ ಮಾಡಿ ಬೇಜಾರಾಗಿದ್ರೆ ಈ ರೀತಿ ಒಂದು ಡಿಫರೆಂಟ್ ಆದಂತಹ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿ ಇದನ್ನ ಒಂದು ಕಪ್ ಅವಲಕ್ಕಿಯಿಂದ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾನೇ ಇಷ್ಟಪಟ್ಟು ತಿನ್ನುವಂತ ಒಂದು ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಸೋ ಫ್ರೆಂಡ್ಸ್ ಇನ್ಯಾಕ್ ತಡ ಬನ್ನಿ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವ ಅಂತ ಹೇಳಿ ನೋಡ್ಕೊಂಡು ಬರೋಣ ಓಕೆನಾ सो फ्रेंड्स ಇಲ್ಲಿ ಮೊದಲೇದಾಗಿ ನಾನು 1 ಕಪ್ ನಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀವಿ ನಾವು ಒಗ್ಗರಣೆ ಮಾಡ್ತೀವಿ ಅಲ್ವಾ ಅದೇ ಅವಲಕ್ಕಿನ ತಗೊಂಡಿದ್ದೀನಿ ಹಾಗೇನೇ ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ತಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕ್ಯಾಬೇಜ್ ಒಂದು ಕ್ಯಾಪ್ಸಿಕಮ್ ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಅರ್ಧ ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ ಮೊದಲೇದಾಗಿ ಈ ಅವಲಕ್ಕಿನ ಒಂದ್ಸರಿ ಚೆನ್ನಾಗಿ ತೊಳೆದುಕೊಂಡು ಒಂದು ಗ್ಲಾಸ್ ನಷ್ಟು ನೀರನ್ನ ಹಾಕಿ ಒಂದು 5 ನಿಮಿಷ ಇದನ್ನ ನೆನೆಯಲು ಬಿಡಬೇಕು ಅವಲಕ್ಕಿ ಬೇಗನೆ ನೆಂದ್ಬಿಡುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೀನಿ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ಇದರಲ್ಲಿ ಎಲ್ಲಾ ನೀರನ್ನು ನೀಟಾಗಿ ಈ ರೀತಿ ಗಟ್ಟಿಯಾಗಿ ಹಿಂಡಿ ಒಂದು ಮಿಕ್ಸಿಂಗ್ ಬೌಲ್ ಗೆ ತೆಗೆದುಕೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರಾ ಎಲ್ಲಾನು ನಾನು ನೀಟಾಗಿ ಹಿಂಡಿ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರದು ಇರೋದ್ರಿಂದ ಏನಾಗುತ್ತೆ ನಿಮಗೆ ಆಯಿಲ್ ಜಾಸ್ತಿ ಹೇಳ್ಕೊಳ್ಳುತ್ತೆ ಈ ಒಂದು ಸ್ನ್ಯಾಕ್ಸ್ ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಂದ ನೀರನ್ನೆಲ್ಲ ತೆಗೆದುಕೊಳ್ಳಿ ಓಕೆನಾ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದು ಆಲೂಗಡ್ಡೆನ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಮೊದಲಿಗೆ ಕಟ್ ಮಾಡಿ ತಗೊಂಡಿರುವಂತಹ ವೆಜಿಟೇಬಲ್ಸ್ ಕೂಡ ಆಡ್ ಮಾಡ್ತಾ ಇದ್ದೀನಿ ನೀವು ಇನ್ನು ಎಕ್ಸ್ಟ್ರಾ ಕ್ಯಾರೆಟ್ ಆಗಿರಬಹುದು ಕುಕುಂಬರ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಬಟಾಣಿ ಅದನ್ನು ಕೂಡ ಆಡ್ ಮಾಡಬಹುದು ಇದೇ ವೆಜಿಟೇಬಲ್ಸ್ ಹಾಕಬೇಕಂತ ಏನಿಲ್ಲ ಸೋ ಇವಾಗ ಕಟ್ ಮಾಡಿ ತಗೊಂಡಿರುವಂತಹ ಕ್ಯಾಬೇಜ್ ಟೊಮೆಟೊ ಈರುಳ್ಳಿ ಹಾಗೂ ಸ್ವಲ್ಪ ಕ್ಯಾಪ್ಸಿಕಮ್ ಅನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಇವಾಗ ಎಲ್ಲ ವೆಜಿಟೇಬಲ್ಸ್ ನ ಆಡ್ ಮಾಡಿದ ನಂತರ ಇದಕ್ಕೆ ಲಾಸ್ಟ್ ಅಲ್ಲಿ ನಿಂಬು ರಸನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗನೇ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಮಸಾಲಾ ಐಟಮ್ಸ್ ಗಳನ್ನ ಆಡ್ ಮಾಡ್ಕೊಳ್ಳೋಣ ಇಲ್ಲಿ ಮೊದಲೇದಾಗಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೇನೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಹಾಗೇನೇ ಇಲ್ಲಿ ಎವರೆಸ್ಟ್ ಅವರದ ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಾವು ಸ್ಟ್ರೀಟ್ಸ್ ಎಲ್ಲ ತಿಂತೀವಿ ಅಲ್ವಾ ಔಟ್ ಸೈಡ್ ಆ ರೀತಿನೇ ಟೇಸ್ಟ್ ಬರುತ್ತೆ ಸೊ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲಾನು ಕೂಡ ಹಾಕಿದ್ದೀನಿ ನಿಮಗೆ ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡಬಹುದು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದನ್ನ ನಾವು ಕೈಯಿಂದ ಚೆನ್ನಾಗಿ ಹಿಟ್ಟಿನ ಹದಕ್ಕೆ ಬರಬೇಕು ಈ ಅವಲಕ್ಕಿ ಎಲ್ಲಾನು ಪುಡಿ ಪುಡಿ ಆಗಿರುತ್ತಲ್ವಾ ಇದನ್ನೆಲ್ಲಾನು ಚೆನ್ನಾಗಿ ಈ ರೀತಿ ನಾದ್ಕೊಂಡು ತಗೊಳ್ಳಿ ಈ ರೀತಿ ಮಾಡೋದ್ರಿಂದ ಇದು ಆಯಿಲಲ್ಲಿ ಹಾಕಿದ್ರೆ ಒಡೆಯೋದಿಲ್ಲ ಇಲ್ಲಾಂದ್ರೆ ಈ ಉಂಡೆಗಳನ್ನ ನಾವು ಫ್ರೈ ಮಾಡ್ಕೊಳ್ಳುವಾಗ ಅದು ಆಯಿಲಲ್ಲಿ ಸಪರೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಇದನ್ನ ಚೆನ್ನಾಗಿ ಒಂದ್ಸರಿ ನಾದ್ಕೊಳ್ಳಿ ಇವಾಗ ಇದಕ್ಕೆ ಬೈಂಡಿಂಗ್ ಆಗೋದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಹಾಕ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಬದಲಾಗಿ ನೀವು ಅಕ್ಕಿ ಹಿಟ್ಟನ್ನ ಹಾಕೊಳ್ಬಹುದು ಇಲ್ಲಾಂದ್ರೆ ಗೋಧಿ ಹಿಟ್ಟನ್ನು ಕೂಡ ನೀವು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಇದನ್ನ ಒಂದ್ಸರಿ ಚೆನ್ನಾಗಿ ನಾದ್ಕೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಉಂಡೆ ಮಾಡೋದಕ್ಕೆ ಬರಬೇಕದು ಅವಲಕ್ಕಿ ಮತ್ತೆ ಆಲೂಗಡ್ಡೆ ಎಲ್ಲಾನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಿರಬೇಕು ಹಾಗೇನೇ ಇದರಲ್ಲಿ ಇರತಕ್ಕಂತ ಮಸಾಲಾ ಐಟಮ್ಸ್ ಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದನ್ನ ರೆಸ್ಟ್ ಮಾಡೋದು ಏನು ಅವಶ್ಯಕತೆ ಇಲ್ಲ ನೀವು ಯಾವಾಗ ಮಾಡ್ತೀರಾ ಅವಾಗನೇ ಇನ್ಸ್ಟೆಂಟ್ ಆಗಿ ಈ ಒಂದು ಸ್ನ್ಯಾಕ್ಸ್ ಅನ್ನ ರೆಡಿ ಮಾಡಬಹುದು ಇವಾಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಿಮ್ಗೆ ಯಾವ ಶೇಪ್ಗೆ ಬೇಕು ರೌಂಡ್ ಶೇಪ್ ಅಲ್ಲಿ ಕಟ್ಲೆಟ್ ಶೇಪ್ ಅಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಆ ಶೇಪ್ ಅಲ್ಲಿ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಇವತ್ತು ಅವಲಕ್ಕಿ ಆಲೂಗಡ್ಡೆ ಬೋಂಡನ ಮಾಡೋದ್ರಿಂದ ಬೋಂಡ ಶೇಪ್ ಯಾವ ರೀತಿ ಇರುತ್ತೆ ರೌಂಡ್ ಶೇಪ್ ಅಲ್ಲಿ ಸೊ ಹಾಗಾಗಿ ನಾನು ಈ ರೀತಿ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀವು ಈ ರೀತಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ರೀತಿ ರೆಡಿ ಮಾಡ್ಕೊಂಡು ತಗೊಳ್ಳಿ ಈ ಉಂಡೆಗಳು ಸ್ವಲ್ಪನೂ ಕ್ರ್ಯಾಕ್ ಗಳು ಇರಬಾರ್ದು ಇದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಕಾರ್ನ್ ಫ್ಲೋರ್ ನ ಆಡ್ ಮಾಡಿ ನೀವು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದೇ ರೀತಿ ಸ್ವಲ್ಪನೂ ಕ್ರ್ಯಾಕ್ಸ್ ಗಳಿಲ್ಲ ತರ ನೀಟಾಗಿ ಈ ಉಂಡೆಗಳನ್ನೆಲ್ಲ ರೆಡಿ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ ಇವಾಗ ಇದಕ್ಕೆ ನಾವು ಲಾಸ್ಟ್ ಅಲ್ಲಿ ಈ ಒಂದು ಉಂಡೆನ ನಾವು ಬ್ರೆಡ್ ಕ್ರಮ್ಸ್ ಅಂತ ಹೇಳ್ತೀವಲ್ಲ ಬ್ರೆಡ್ ಅನ್ನ ಡ್ರೈ ಮಾಡಿಬಿಟ್ಟು ಅಂದ್ರೆ ಫ್ರೈ ಮಾಡಿ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ ಮಾಡಿ ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಇದನ್ನ ಕೋಟಿಂಗ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಇದಕ್ಕೆ ಕೋಟಿಂಗ್ ಆಗ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಮೈದಾ ಹಿಟ್ಟಿಗೆ ನೀರನ್ನ ಹಾಕಿ ಅದನ್ನ ಅದ್ದಿ ಇದರಲ್ಲಿ ಬ್ರೆಡ್ ಕ್ರಮ್ಸ್ ಅಲ್ಲೇ ಅದ್ದಿದ್ರೆ ನೀಟಾಗಿ ಕೋಟಿಂಗ್ ಆಗುತ್ತೆ ಓಕೆನಾ ನೋಡಿದ್ರಲ್ವಾ ಈ ಕಡೆ ಉಂಡೆಗಳು ಕೂಡ ರೆಡಿ ಆಗಿದೆ ಈ ಕಡೆ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಈ ಒಂದು ಉಂಡೆಗಳನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡೋದು ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಸ್ವಲ್ಪ ಪೇಷನ್ಸ್ ಇಂದ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅವಲಕ್ಕಿ ಹಾಗೂ ಆಲೂಗಡ್ಡೆ
ತುಂಬಾ ಸ್ಮೂತ್ ಇರುತ್ತೆ ಈ ಒಂದು ಬಾಲ್ಸ್. ಸೊ ಹಾಗಾಗಿ ನೀವು ಫಸ್ಟ್ ಹಾಕಿದ ತಕ್ಷಣ ಇದನ್ನು ಟಚ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರನೇ ಇದಕ್ಕೆ ನೀವು ಈ ರೀತಿ ಫೋರ್ ಸ್ಪೂನಿಂದ ಸ್ವಲ್ಪ ನಿಧಾನವಾಗಿ ಈ ರೀತಿ ಇದನ್ನು ಟರ್ನ್ ಮಾಡ್ಕೊಂಡು ತೊಗೊಳ್ಳಿ. ಎರಡು ಕಡೆನೂ ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ಇದನ್ನು ನಿಮಗೆ ಎಷ್ಟು ಕ್ರಿಸ್ಪಿನೆಸ್ ಬೇಕು ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಓಕೆನಾ, ಸ್ವಲ್ಪನೇ ಪೇಷನ್ಸಿಂದ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಒಳಗಡೆ ಹಿಟ್ಟಿನ ಅಂಶ ಹಾಗೇನೇ ಇರೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೇ ಥರನೇ ನೆಕ್ಸ್ಟ್ ಬ್ಯಾಚ್ ಕೂಡ ಈ ರೀತಿನೇ ಒಂದ್ಸರಿ ಹಾಕ್ಬಿಟ್ಟು ಇದನ್ನು ಟಚ್ ಮಾಡ್ದೇ ಬಿಟ್ಟು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿ ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿದರೆ ನಮ್ಮ ಸೂಪರ್ ಟೇಸ್ಟಿಯಾದಂತಹ ಅವಲಕ್ಕಿ ಆಲೂಗಡ್ಡೆ ಬೋಂಡ ರೆಡಿ. ನೋಡ್ತಾ ಇದ್ರಲ್ವಾ, ಆಯಿಲ್ ಕೂಡ ಜಾಸ್ತಿ ಎಳ್ಕೊಳ್ಳೋದಿಲ್ಲ ಇದು. ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಲೇಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇವಾಗ ಇದನ್ನು ನಾನು ಟೊಮೆಟೊ ಸಾಸ್ ಅಥವಾ ಕೋಕೋನಟ್ ಚಟ್ನಿ, ಗ್ರೀನ್ ಚಟ್ನಿ ಯಾವುದ್ರ ಜೊತೆಗಾದರೂ ನೀವು ಸರ್ವ್ ಮಾಡ್ಬೋದು. ಒಳಗಡೆ ನೋಡ್ತಾ ಇದ್ರಲ್ವಾ, ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕಾಫಿ ಜೊತೆಗೆ ಈ ಒಂದು ಸ್ನ್ಯಾಕ್ಸ್ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಟೊಮೆಟೊ ಸಾಸ್ ಹಾಗೆಯೇ ಒಂದೆರಡು ಚಿಲ್ಲಿ, ಸ್ವಲ್ಪ ಈರುಳ್ಳಿ ಹಾಕಿ ತಿಂತಾ ಇದ್ರೆ ಹಾಗೇನೆ ತಿಂತಾನೆ ಇರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ಯಾಕೆ ತಡ, ಕಾಫಿ ಬಂದಿಲ್ಲ ಅಂತ ನೋಡ್ತಾ ಇದ್ದೀರಾ, ಕಾಫಿನೂ ಕೂಡ ರೆಡಿ ಆಗಿದೆ. ಕಾಫಿ ವಿತ್ ಈ ಒಂದು ಸ್ನ್ಯಾಕ್ಸ್ ಇದ್ದರೆ ಯಾರು ಬೇಡ ಅಂತಾರಲ್ವಾ, ನೋಡಿದ್ರೇ ತಿನ್ಬೇಕನ್ಸುತ್ತೆ. ಇನ್ಯಾಕೆ ತಡ ಮಾಡ್ದೇನೆ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಸಂಜೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿ. ಓಕೆನಾ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾಳಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.